ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ತುಂಬಾ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಅಂತ ಹೇಳ್ಬೋದು. ಇದಕ್ಕೆ ಕುಚ್ಚು ನಾನು ಹಾಕಲ್ಲ, ಬರೀ ಈ ಥರ ಫ್ಲವರ್ ಟೈಪ್ ಮಾಡಿಕೊಂಡು ಇದಕ್ಕೆ ನಾನು ಡಿಸೈನ್ ಮಾಡ್ತೀನಿ. ತುಂಬಾ ಡಿಫ್ರೆಂಟ್ ಆಗಿದೆ ಡಿಸೈನು. ಅದು ಯಾವ ಥರ ಮಾಡೋದು ಅಂತ ಈಗ ನೋಡೋಣ. ಅದಕ್ಕೆ ನಾನು 7 ಎಳೆ ದಾರ ತಗೊಂಡಿದ್ದೀನಿ. ಹಾಗೇನೆ ನೋಡಿ, ಈ ತರ ರಿಂಗ್ ಬೀಡ್ ಬೇಕಾಗುತ್ತೆ. ಕಾಣಿಸ್ತಾ ಇದೆ ಅಲ್ಲ, ಈ ತರ ರಿಂಗ್ ಬೀಡ್, ರೋಸ್ ಬೀಡ್. ನಿಮಗೆ ಇದರಲ್ಲಿ ಯಾವ ಪ್ಲೈನ್ ಬೀಡ್ ಕೂಡ ತಗೋಬಹುದು. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅನ್ಕೊಂಡು ರೋಸ್ ಬೀಡ್ ತಗೊಂಡಿದ್ದೀನಿ. ಈ ತರ ಬೀಡ್ ತಗೋಬಹುದು. ಇಷ್ಟಿದ್ರೆ ಈ ತರ ಫ್ಲವರ್ ರೆಡಿ ಮಾಡ್ಕೋಬಹುದು. ಇದು ಯಾವ ತರ ಮಾಡೋದು ಅಂತ ನೋಡೋಣ. ಇದು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಿಮಗೆ ಈ ಡಿಸೈನ್ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಈಗ ಶುರು ಮಾಡೋಣ. ಮೊದಲಿಗೆ ಸ್ಲಿಪ್ ನಾಟ್ ಹಾಕೋಬೇಕಾಗುತ್ತೆ. ಈ ತರ ಸ್ಲಿಪ್ ನಾಟ್ ನೋಡಿ, ಈ ತರ ಸ್ಲಿಪ್ ನಾಟ್ ಹಾಕೊಂಡು ಅಲ್ಲಿಂದ ಒಂದು ರಿಂಗ್ ಬೀಡ್, ಹಾಗೇನೆ ರೋಸ್ ಬೀಡ್ ಈ ತರ ನೀಡಲ್ಗೆ ಇನ್ಸರ್ಟ್ ಮಾಡ್ಕೋಬೇಕು. ಈ ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೊಳ್ತೀನಿ. ನೋಡಿ, ಈ ತರ ಎಳ್ಕೊಂಡು ಈಗ ಬೀಡ್ ನ ಲಾಕ್ ಮಾಡ್ಕೊಳ್ತೀನಿ. ಅರ್ಥ ಆಗ್ತಾ ಇದೆ ಅಲ್ವಾ? ಈ ತರ ಲಾಕ್ ಮಾಡ್ಕೋಬೇಕು. ಈಗ 2 ಚೈನ್ ಮಾಡ್ಕೊಳ್ತೀನಿ. 1 2 ಚೈನ್ ಮಾಡ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಇಲ್ಲಿ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಈ ತರ ಎಳ್ಕೊಂಡು ಈಗ ನೀಡಲ್ ಮೇಲೆ 4 ದಾರ ಇದೆ. 4 ದಾರದಲ್ಲಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಈಗ ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ಟ್ರಿಬಲ್ ಕ್ರೋಶೆ ಕಂಬ ಆಯಿತು. ಈಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 3 ಸಲ ಟ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ನೋಡಿ, 3 ಸಲ ಟ್ರಿಬಲ್ ಕ್ರೋಶೆ ಕಂಬ ಮಾಡಿಕೊಂಡು ನೋಡಿ, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ನೋಡಿ, 2 ಚೈನ್ 1 2 ಚೈನ್ ಹಾಕ್ಕೊಂಡು ಮತ್ತೆ ಅದೇ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 2 ಚೈನ್ 1 2 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ. ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. ನೋಡಿ, ಅಲ್ಲಿಂದ 2 ಚೈನ್ ಹಾಕ್ಕೊಂಡು ಅದೇ ಬೀಡ್ ಒಳಗಡೆಯಿಂದ ದಾರ ಹೇಳ್ಕೊಂಡು ಅಂದರೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶೆ 3 ಪೆಟಲ್ ಬರುವ ಹಾಗೆ ಮಾಡ್ಕೊಳ್ತೀನಿ. ಮತ್ತೆ ನೋಡಿ, 2 ಸಲ ದಾರ ಸುತ್ಕೊಳ್ತೀನಿ. 3 ಸಲ ಟ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 ಚೈನ್ ಅಲ್ಲಿಂದ ಅದೇ ಪ್ಲೇಸ್ ಒಳಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, 3 ಪೆಟಲ್ಸ್ ಆಯ್ತಲ್ವಾ? ಅಲ್ಲಿಂದ 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಚೈನ್ ಹಾಕೊಳ್ಳೋದ್ಕಿಂತ 3 ಚೈನ್ ಹಾಕೊಳ್ಳಿ, ಅದರಿಂದ ಸ್ವಲ್ಪ ಅಗಲವಾಗಿ ಬರುತ್ತೆ. ಇದು ನೋಡಿ, ಈ ತರ ಬರುತ್ತೆ. ಹಾಕೊಂಡು ಈ ತರ ಬೀಡ್ ಒಳಗಡೆಯಿಂದ ದಾರ ಹಾಕಿ ದಾರಾನ ಹೇಳ್ಕೊಳ್ತೀನಿ. ನೋಡಿ, ಈ ತರ ನೀಡಲ್ ಮೇಲೆ 4 ದಾರ ಇದೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ನೋಡಿ, ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ನೋಡಿ,
ನೋಡಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅದೇ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಇಲ್ಲಿ ನಾನೀಗ 3 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅಲ್ಲಿಂದ 2ರಿಂದ 1, 2ರಿಂದ 1, 2ರಿಂದ 1 3 ಆಯ್ತು. ಮತ್ತೆ 1 2 3 ನೋಡಿ ಹಾಗೇನೆ 3 ಚೈನ್ ಹಾಕೊಂಡು ಬೀಡ್ ಒಳಗಡೆಯಿಂದ ದಾರ ತಗೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಚೈನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೋಡಿ ತ್ರಿಬಲ್ ಕ್ರೋಶೆ ಕಂಬ. ಮತ್ತೆ ನಾನು 3 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 2 ಆಯ್ತಲ್ವಾ? ನೋಡಿ 3 ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಅಲ್ಲಿಂದ 3 ಚೈನ್, ಅಲ್ಲಿಂದ ಹಾಗೇನೆ ನೀಡಲಲ್ಲಿ ದಾರ ಹೇಳ್ಕೊಂಡು ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ 2ರಲ್ಲಿ 1, 2ರಿಂದ 1, 2ರಿಂದ 1. ಈಗ ನಾನು ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ದಾರ ಇದೆಯಲ್ಲ, ಇಲ್ಲಿ ಈ ದಾರನ ನೋಡಿ, ಈ ದಾರನ ಹೀಗೆ ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಇನ್ನು 2 ತ್ರಿಬಲ್ ಕ್ರೋಶೆ ಕಂಬನ ಹಾಕೊಳ್ತೀನಿ. ನೋಡಿ ಇಲ್ಲಿ ನೋಡಿ 3 ತ್ರಿಬಲ್ ಕ್ರೋಶೆ ಕಂಬ ಹಾಕೊಂಡೆ. ಅಲ್ಲಿಂದ 3 ಚೈನ್, ಅಲ್ಲಿಂದ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿಗಿದೆ ಎಂಡ್ ಆಗುತ್ತೆ. ದಾರಾನ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಸಿಂಗಲ್ ಕ್ರೋಶೆ ಈ ತರ ಲಾಕ್ ಮಾಡ್ಕೋಬೇಕು. ಈ ತರ ಬರುತ್ತೆ. ಅಲ್ಲಿಂದ 2 ಚೈನ್ ಎಕ್ಸ್ಟ್ರಾ ಹಾಕೊಳ್ತೀನಿ. ನೋಡಿ 2 ಚೈನ್ ಹಾಕೊಂಡು ದಾರಾನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ದಾರಾನ ಮೇಲಕ್ಕೆ ಎಳ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ಈ ತರ ಗಮ್ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು. ಈ ತರ ಇಲ್ಲಿಗೆ ಸ್ಟಿಕ್ ಆಗುತ್ತೆ. ಈ ತರ ಬರುತ್ತೆ ಡಿಸೈನ್. ಮೊದಲಿಗೆ ಸ್ಲಿಪ್ ನಾಟ್ ಹಾಕೊಳ್ಳೋಣ. ನೋಡಿ ಸ್ಲಿಪ್ ನಾಟ್ ಹಾಕೊಂಡೆ ಅಲ್ವಾ? ಅಲ್ಲಿಂದ ರಿಂಗ್ ಬೀಡ್ ಮತ್ತೆ ರೋಸ್ ಬೀಡ್ ನೀಡಲೊಳಗೆ ಇನ್ಸರ್ಟ್ ಮಾಡ್ಕೋಬೇಕು. ಅಲ್ಲಿಂದ ದಾರದೊಳಗಡೆಯಿಂದ ಬೀಡ್ನ ಎಳ್ಕೊಳ್ತೀನಿ. ನೋಡಿ ಈ ಥರ ಎಳ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮೊದಲಿಗೆ ಬೀಡ್ ಲಾಕ್ ಮಾಡಿಕೊಂಡು 3 ಚೈನ್ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ನೋಡಿ ಈ ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡಾಗ ನೀಡಲ್ ಮೇಲೆ ಈಗ 4 ದಾರ ಇದೆ. 4 ದಾರದಲ್ಲಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ 2 ಸಲ ಸುತ್ಕೋಬೇಕು. ಅಲ್ಲಿಂದ ನೀಡಲ್ ಮೇಲೆ 4 ದಾರ ಇರುತ್ತೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈಗ ಇಲ್ಲಿ ನಾನು 3 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 3 ತ್ರಿಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಅಲ್ಲಿಂದ 3 ಚೈನ್ 1 2 3 ಚೈನ್ ಮಾಡಿಕೊಂಡು ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರನ ಒಂದು ಮಾಡ್ಕೊಳ್ತೀನಿ. ಅಂದ್ರೆ ಸಿಂಗಲ್ ಕ್ರೋಶೆ ಅಂತಲೂ ಹೇಳ್ಕೋಬಹುದು, ಲಾಕ್ ಅಂತಲೂ ಹೇಳ್ಕೋಬಹುದು. ಈ ತರ ಬರುತ್ತೆ. ಮತ್ತೆ 3 ಚೈನ್ 1 2 3 ಚೈನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪ್ ಒಳಗೆ ದಾರಾನ ಎಳ್ಕೊಂಡು ನೀಡಲ್ ಮೇಲೆ 4 ದಾರ ಇದೆ. 2ರಲ್ಲಿ 1, 2ರಲ್ಲಿ 1, 2ರಿಂದ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ನೋಡಿ 2ರಿಂದ 1 3 ತ್ರಿಬಲ್ ಕ್ರೋಶೆ ಕಂಬ ಹಾಕೋಬೇಕಾಗುತ್ತೆ. 2 ಆಯ್ತಲ್ವಾ? ಈಗ 3 ತ್ರಿಬಲ್ ಕ್ರೋಶೆ ಕಂಬ 3 ಚೈನ್, ಅಲ್ಲಿಂದ ಲಾಕ್ ಅಂದ್ರೆ ಸಿಂಗಲ್ ಕ್ರೋಶೆ. ನೋಡಿ ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ 3 ಚೈನ್ ಹೀಗೇನೆ ಫುಲ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ 3 ಚೈನ್ ಮಾಡ್ಕೊಳ್ತೀನಿ. 1 2 3 ಚೈನ್ ಮಾಡ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ನೋಡಿ ಇಲ್ಲಿ ದಾರಾನ ಮೇಲೆ ಎಳ್ಕೊಂಡಾಗ 4 ದಾರ ಇರುತ್ತೆ. 2ರಲ್ಲಿ 1, ಹೀಗೆ 3 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. 2 ಆಗಿದೆ. ಮತ್ತೆ 3ನೇ ತ್ರಿಬಲ್ ಕ್ರೋಶೆ ಕಂಬ, ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ನೋಡಿ ಸೇಮ್ ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಸಿಂಗಲ್ ಕ್ರೋಶೆ. ನೋಡಿ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಸಿಂಗಲ್ ಕ್ರೋಶೆ
ಆದಮೇಲೆ 2 ಚೈನ್ 1 2 ಚೈನ್ ಹಾಕ್ಕೊಂಡು ದಾರಾನ ಕಟ್ ಮಾಡ್ಕೋಬೇಕು. ದಾರ ಕಟ್ ಮಾಡ್ಕೊಂಡು ನೋಡಿ, ದಾರಾನ ಈ ಥರ ಮೇಲೆ ಎಳ್ಕೊಂಡು ಲಾಕ್ ಮಾಡ್ಕೊಂಡು ಈ ಥರ ಬರುತ್ತೆ. ಅಲ್ಲಿಂದ ಬ್ಯಾಕ್ ಸೈಡ್ ಗಮ್ ಪೇಸ್ಟ್ ಮಾಡ್ಕೊಂಡು ಹೀಗೆ ಸ್ಟಿಕ್ ಮಾಡ್ಕೊಂಡ್ರೆ ಆಯ್ತು. ಈ ಥರ ಫ್ಲವರ್ ರೆಡಿ ಆಗ್ತದೆ. ಈ ಥರ ಫ್ಲವರ್ ಮಾಡಿಕೊಂಡು ಸ್ಯಾರಿಗೆ ಯಾವ ಥರ ಅಟ್ಯಾಚ್ ಮಾಡ್ಬೋದು, ಯಾವ ಥರ ಡಿಸೈನ್ ಮಾಡ್ಬೋದು ಅನ್ನೋದನ್ನ ಈಗ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಫ್ಲವರ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡಿಕೊಂಡು ಸ್ಯಾರಿಗೆ ಯಾವ ಥರ ಡಿಸೈನ್ ಮಾಡ್ಬೋದು ಅನ್ನೋದನ್ನ ಈಗ ತೋರಿಸ್ಕೊಡ್ತೀನಿ. ಈ ಸ್ಯಾರಿನಲ್ಲಿ 2 ಕಲರ್ ಇದೆ. ಒಂದು ಗ್ರೀನ್ ಹಾಗೇನೆ ಬ್ಲೂ ಕಲರ್ ದಾರದಿಂದ 7 ಎಳೆ ದಾರ ತಗೊಂಡಿದ್ದೀನಿ. ಅದರಿಂದ ಮೊದಲಿಗೆ ಶುರು ಮಾಡ್ತೀನಿ ನೋಡಿ. ನಾನು ಆಲ್ರೆಡಿ ಈಗ ಶುರು ಮಾಡಿದ್ದೀನಿ ನೋಡಿ. ಈ ತರ ಬರುತ್ತೆ, ಈ ತರ ಕಾಣಿಸುತ್ತೆ. ಹೇಗೆ ಮಾಡ್ಬೋದು ಅನ್ನೋದನ್ನ ಈಗ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಲಾಕ್ ಮಾಡಿಕೊಂಡು 2 ಚೈನ್ ಹಾಕೊಂಡು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ? 4 ಬೀಡ್ ಬರುವಾಗೆ ಕಂಬ ಮಾಡ್ಕೊಂಡಿದ್ದೀನಿ. ಈಗ ಶುರು ಮಾಡೋಣ. ಇಲ್ಲಿ ಒಂದು ಫ್ಲವರ್ ಹಾಕಿ ಅಲ್ಲಿಂದ 6 ಕಂಬಗಳು ಬರುವ ಹಾಗೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ಗ್ಯಾಪ್ ಅಷ್ಟಕ್ಕೆ ಬಿಟ್ಟಿದ್ದೀನಿ ನಾನು. ಮೊದಲಿಗೆ ಮಾತ್ರ 4 ಬೀಡ್ ಸ್ಟಾರ್ಟಿಂಗ್ ಅಲ್ಲಿ, ಅಲ್ಲಿಂದ 6 ಬೀಡ್ಸ್ ಬರುವ ಹಾಗೆ ಗ್ಯಾಪ್ ಕೊಟ್ಕೊಂಡು ಬಂದಿದ್ದೀನಿ. ಈಗ ಶುರು ಮಾಡೋಣ. ಅದಕ್ಕೆ 7 ಎಳೆ ದಾರ ಹಾಗೇನೆ ಈ ತರ ಅಲ್ಲಿಂದ ಈ ತರ ಸ್ಮಾಲ್ ಬೀಡ್ ಬೇಕಾಗುತ್ತೆ. 2 ತರ ಬೀಡ್ ಬೇಕಾಗುತ್ತೆ. ಈಗ ಶುರು ಮಾಡೋಣ ನೋಡಿ. ಇಲ್ಲಿ ಫಸ್ಟ್ ಗೆ ಗ್ರೀನ್ ಹಾಕೊಂಡೆ, ಅಲ್ಲಿಂದ ಬ್ಲೂ ಗ್ರೀನ್ ಬ್ಲೂ ಇದೇ ತರ ಹಾಕೊಂಡು ಹೋಗ್ಬೇಕಾಗುತ್ತೆ. ಈಗ ಶುರು ಮಾಡ್ತೀನಿ. ಈ ಸ್ಟಾರ್ಟಿಂಗ್ ಅಂತ ಅನ್ಕೊಳ್ಳಿ. ಮೊದಲಿಗೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ ಕ್ರಾಸ್ ಆಗಿ ನೋಡಿ. ಈ ತರ ಕ್ರಾಸ್ ಆಗಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 ನೋಡಿ. ಈ ತರ ಅಲ್ಲಿಂದ ನೀಡಲ್ನ ಹಾಗೇನೆ ಇಟ್ಕೊಂಡು ನೋಡಿ ಒಂದು ಬೀಡ ಹಾಕೊಳ್ತೀನಿ. ಈ ತರ ನೀಡಲ್ಗೆ ಬೀಡ ಹಾಕೊಂಡು ಆಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಈಗ ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು 2ರಲ್ಲಿ 1 ಮಾಡಿಕೊಂಡೆ. ಅಲ್ಲಿಂದ ಈ ದಾರನ ಬೀಡ್ ಒಳಗಡೆಯಿಂದ ಹೀಗೆ ತರಬೇಕಾಗುತ್ತೆ. ಅಲ್ಲಿಂದ ಈಗ ನೀಡಲ್ ಮೇಲೆ ಬೀಡ್ನ ಸಮೇತ ಬೀಡ್ ಒಳಗಡೆಯಿಂದ ದಾರ ತಂದೆ ಅಲ್ವಾ, ಆ ಬೀಡ್ನು ಲಾಕ್ ಮಾಡ್ಕೊಳ್ತೀನಿ ನೋಡಿ. ಈ ತರ ಅಲ್ಲಿಂದ 1 ಚೈನ್ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ನೋಡಿ ಒಂದು ಡಬಲ್ ಕ್ರೋಶೆ ಕಂಬ ಈ ತರ ಬರುತ್ತೆ. ದಾರಾನ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರಾನ 1 ಮಾಡ್ಕೊಳ್ತೀನಿ ನೋಡಿ. ಈ ತರ ಅಲ್ಲಿಂದ ಒಂದು ಬೀಡ್, ಒಂದು ಸ್ಮಾಲ್ ಬೀಡ್ ಹಾಕೊಳ್ತೀನಿ. ನೀಡಲ್ಗೆ ಹಾಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡಿದಲ್ಲ, ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಕಂಬ ನೋಡಿ. ಈಗ ಬೀಡ್ ಮುಂಭಾಗ ದಾರ ಇದೆ ಅಲ್ವಾ, ಅದರಲ್ಲೂ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡೆ. ಅಲ್ಲಿಂದ ನೋಡಿ ಈಗ ಬೀಡ್ದು ಆ ಕಡೆ ಈ ಕಡೆ 2 ದಾರ ಇದೆಲ್ಲ, 2 ದಾರನ ಹೀಗೆ 1 ಮಾಡ್ಕೊಳ್ತೀನಿ. ತರ 1 ಮಾಡ್ಕೊಂಡೆ. 1 ಮಾಡ್ಕೊಂಡು ಈಗ ಒಂದ್ ನೀಡಲಲ್ಲಿ 1 ದಾರ ಇದೆಲ್ಲ, ಅದನ್ನು ಕೂಡ 1 ಮಾಡ್ಕೊಳ್ತೀನಿ. ಹೀಗೆ ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ. ಬೀಡು ಇದರಲ್ಲಿ ಬೀಡ್ ಯಾವ ತರ ಹಾಕಿದೀವಿ ಅಂತ ಹೇಳೋದೇ ಗೊತ್ತಾಗಲ್ಲ ನೋಡಿ. ಈ ತರ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ ನೋಡಿ. ಇಲ್ಲಿ ಸ್ಲ್ಯಾಂಟ್ ಆಗಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ನೋಡಿ 2ರಲ್ಲಿ 1 ಅಲ್ಲಿಂದ ಒಂದು ಬೀಡ್. ಈ ತರ ಬೀಡ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಕಂಬ ಮಾಡಿದ್ದೆಲ್ಲ ಅದ್ರ ಪಕ್ಕದಲ್ಲೇ ಕಾಣಿಸ್ತಾ ಇದೆಲ್ಲ, ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ನೀಡಲ್ ಮೇಲೆ 3 ದಾರ ಇದೆ ನೋಡಿ, 2ರಲ್ಲಿ 1 ಆ ದಾರಾನ ಕೂಡ 1 ಮಾಡ್ಕೊಳ್ತೀನಿ. ಹೀಗೆ ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೊಳ್ತೀನಿ. ಬೀಡ್ ಹಾಕೊಂಡಿದ್ದೀನಲ್ವಾ ನೋಡಿ, ನೀಡಲಲ್ಲಿ ಬೀಡ್ ಹಾಕೊಂಡಿದ್ದೀನಿ. ಆಮೇಲೆ ನೀಡಲ್ಗೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲೇ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ನೋಡಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 2 ದಾರ ಇದೆ, ಹಾಗೇನೆ ಒಂದು ಬೀಡ್ ಇದೆ. ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೊಳ್ತೀನಿ. ಈ ಕಡೆ ತರ ಎಳ್ಕೋಬೇಕು. ಅಲ್ಲಿಂದ ಈಗ ಮತ್ತೆ ಬೀಡ್ಗೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲಿ ಇನ್ನೊಂದ್ಸಲ
ಡಬಲ್ ಕ್ರೋಶೆ ಕಂಬ. ನಾರ್ಮಲ್ ಆಗಿ ಸೂಜಿನಲ್ಲಿ ಈ ಫ್ಲವರ್ನ ಸ್ಟಿಚ್ ಮಾಡ್ಕೊಳ್ತೀವಿ, ಆದ್ರೆ ನಾನು ಇದರಲ್ಲಿ ಕ್ರೋಶದಲ್ಲಿ ನೀಡಲಲ್ಲಿ ಯಾವ ತರ ಹಾಕೋಬಹುದು ಅನ್ನೋದನ್ನ ತೋರಿಸ್ತೀನಿ. ತುಂಬಾ ಈಸಿ ಆಗುತ್ತೆ. ಇಲ್ಲಾಂದ್ರೆ ಈ ಡಿಸೈನ್ ಬೇಸ್ ಲೈನ್ ಮಾಡ್ಕೊಂಡು ಅಲ್ಲಿಂದ ಸೂಜಿ ತಗೊಂಡು ಸ್ಟಿಚ್ ಮಾಡ್ಕೊಳ್ಳೋದೆಲ್ಲ ತುಂಬಾನೇ ಇದರಲ್ಲಿ ನಾನು ಡೈರೆಕ್ಟ್ ಆಗಿ ಹೇಗೆ ಕ್ರೋಶದಲ್ಲೇ ಹಾಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ 6 ಗ್ಯಾಪಿಗೆ ನಾನು 6 ಬೀಡ್ ಬರೋ ತರ ಮಾಡ್ಕೊಂಡಿದ್ದೀನಿ. 6 ಬೀಡ್ ಬರೋಷ್ಟು ಗ್ಯಾಪಿಗೆ ನಾನು ಇದು ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ 1 2 3 4 5 6 ಎಲ್ಲ 6 ಮೊದಲಿಗೆ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾನು 4 ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 6 ಬರೋ ಹಾಗೆ ರೆಡಿ ಮಾಡ್ಕೋಬೇಕು. ಸೂಜಿನಲ್ಲಿ ಸ್ಟಿಚ್ ಮಾಡ್ಕೊಂಡು ನಾರ್ಮಲ್ ಆಗಿ ನಾವು ಬೇಸ್ ಲೈನ್ ಮಾಡ್ಕೊಂಡು ಇಂಥ ಫ್ಲವರ್ಗಳನ್ನ ಸೂಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ತೀವಿ. ಒಂದೇ ಸಲ ಡಿಸೈನ್ ನಲ್ಲೇ ಸೇರಿಸ್ಕೊಂಡು ಹೋಗ್ಬೋದು. ಅದನ್ನ ಯಾವ ತರ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲಿಗೆ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್, ನೋಡಿ ಒಂದು ಬೀಡ್ ಹಾಕ್ಕೊಳ್ತೀನಿ. ಬೀಡ್ ಹಾಕ್ಕೊಂಡು ಅಲ್ಲಿಂದ ಫ್ಲವರ್ ಇದೆಲ್ಲ, ಫ್ಲವರ್ದು ಇಲ್ಲಿ 2 ಸೆಂಟರ್ಗೆ ಕಾಣಿಸ್ತಾ ಇದೆಯಲ್ಲ, ಆ ಸೆಂಟರ್ಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ದಾರಾನ ಎಳ್ಕೋಬೇಕು. ಈ ತರ ದಾರ ಎಳ್ಕೊಂಡು ಫ್ಲವರ್ನ ಈ ತರ ತಿರುಗಿಸ್ಕೊಳ್ತೀನಿ. ಈ ಫಿಂಗರ್ ಅಲ್ಲಿ ಈ ತರ ಹಿಡ್ಕೊಂಡು ನೋಡಿ, ಇಲ್ಲಿ ನೀಡಲ್ನ ಮೇಲಕ್ಕೆ ಎಳ್ದ್ ಬಿಡ್ತೀನಿ ದಾರದಿಂದ. ಅಲ್ಲಿ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಈ ಕಡೆಗೆ ಎಳ್ಕೋಬೇಕು. ಬೀಡ್ ಒಳಗಡೆಯಿಂದ ಎಳ್ಕೊಳ್ತೀನಿ. ನೋಡಿ, ಈಗ ಹೀಗೆ ಎಳ್ಕೋಬೇಕು. ಈ ತರ ಎಳ್ಕೊಳ್ತೀನಿ. ಅಲ್ಲಿಂದ ಲಾಕ್ ಮಾಡಿಕೊಂಡು ನೋಡಿ, ಬೀಡ್ ಇನ್ಸರ್ಟ್ ಮಾಡಿದೆ ಅಲ್ಲ, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಮತ್ತೆ ಇಲ್ಲಿ ನೋಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ಮತ್ತೆ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1. ಅಲ್ಲಿಂದ ಮತ್ತೆ ನೀಡಲ್ಗೆ ಸಣ್ಣ ಬೀಡ್ ಹಾಕೊಳ್ತೀನಿ. ಹೀಗೆ ನೋಡಿ, ಈ ತರ ಬೀಡ್ ಹಾಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದೇ ಡಬಲ್ ಕ್ರೋಶೆ ಕಂಬ ಮಾಡಿದರೆ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ನೋಡಿ ಡಬಲ್ ಕ್ರೋಶೆ 2ರಲ್ಲಿ 1. ಮತ್ತೆ ಇಲ್ಲಿ ಬೀಡ್ ಪಕ್ಕದಲ್ಲಿ ದಾರ ಇದೆಲ್ಲ, ಬೀಡ್ ಒಳಗಡೆಯಿಂದ ನೋಡಿ, ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೊಳ್ತೀನಿ. ನೋಡಿ, ಈ ತರ ಎಳ್ಕೊಂಡು, ಈಗ ಎಳ್ಕೊಂಡೆ ಅಲ್ವಾ, ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ ಅಂದ್ರೆ ಬೀಡಿಗೆ ಲಾಕ್ ಮಾಡ್ಕೊಂಡೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೋಡಿ, ಈ ತರ ಬರುತ್ತೆ. ನೋಡಿ, ಈ ತರ ನಿಲ್ಲುತ್ತೆ. ಈಗ ಮತ್ತೆ ತೋರಿಸ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸ್ಲ್ಯಾಂಟ್ ಆಗಿ ನೀಡಲ್ ಇಟ್ಟು ದಾರಾನ ಎಳ್ಕೊಂಡು 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1. ಮತ್ತೆ ಸ್ಮಾಲ್ ಬೀಡ್ ನೀಡಲ್ಗೆ ಹಾಕೋಬೇಕು. ಹಾಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ನೋಡಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡೆ. ಈಗ ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೋಬೇಕು. ಈ ತರ ಎಳ್ಕೊಂಡು ಈಗ ಅದನ್ನೂ ಕೂಡ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಮತ್ತೆ ನೋಡಿ ಡಬಲ್ ಕ್ರೋಶೆ ಕಂಬ. ಹೀಗೇನೆ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ ಇದೇ ತರ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸ್ಲ್ಯಾಂಟ್ ಆಗಿ ನೀಡಲ್ ಇಟ್ಟು ನೋಡಿ ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ ನೀಡಲ್ಗೆ ಬೀಡ ಹಾಕೊಳ್ತೀನಿ. ಆಮೇಲೆ ನೀಡಲ್ಗೆ ಒಂದ್ಸಲ ದಾರ ಸುತ್ಕೊಂಡು 1, 2ರಲ್ಲಿ 1 ಮಾಡ್ಕೊಳ್ತೀನಿ. ಅಲ್ಲಿಂದ ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೊಳ್ತೀನಿ. ಈ ತರ ಎಳ್ಕೋಬೇಕು. ಅಲ್ಲಿಂದ ಬೀಡ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ. ಹೀಗೆ 6 ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ನೋಡಿ 6 ಬೀಡ್ ಬರುವ ಹಾಗೆ ಕಂಬ ಹಾಕೊಂಡಿದೀನಿ. ಕರೆಕ್ಟ್ ಆಗಿ 6 ಬೀಡ್ಗೆ ಗ್ಯಾಪ್ ಅಲ್ಲಿ ನಾನು ಫ್ಲವರ್ನ ಈ ತರ ಹಾಕೊಂಡಿದೀನಿ. ಈಗ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್ ಹಾಕೊಂಡು 2 ಪೆಟಲ್ ಮಧ್ಯದಲ್ಲಿ ಈ ತರ ನೀಡ್ಲು ಹಾಕೋಬೇಕು. ಹಾಕೊಂಡು ನೋಡಿ ಈ ದಾರ ಇದೆ ಅಲ್ಲ, ಇಲ್ಲಿ ದಾರದೊಳಗೆ ನೀಡಲ್ ಹಾಕಿ ಈ ತರ ಎಳ್ಕೋಬೇಕು. ಈ ತರ ಎಳ್ಕೊಳ್ತೀನಿ. ನೋಡಿ ಇಲ್ಲಿ ಈ ತರ ಎಳ್ಕೊಂಡೆ ಅಲ್ವಾ, ಎಳ್ಕೊಂಡು ಫ್ಲವರ್ನ ಈ ತರ ತಿರುಗಿಸ್ಕೋಬೇಕು. ಅಲ್ಲಿಂದ
ನೀಡಲ್ನ ಈ ತರ ಎಳ್ದು ನೋಡಿ, ಇಲ್ಲಿ ಬೀಡ್ ಒಳಗಡೆಯಿಂದ ಈ ತರ ನೀಡಲ್ ಹಾಕಿ ದಾರಾನ, ಇಲ್ಲಿ ದಾರ ಇದಲ್ಲ ಫ್ಲವರ್, ಆ ದಾರಾನ ಇದ್ರ ಒಳಗಡೆಯಿಂದ ಎಳ್ಕೊಳ್ತೀನಿ. ಈಗ ಈ ತರ ಎಳ್ಕೊಂಡೆ, ಬೀಡ್ ಒಳಗಡೆಯಿಂದ ಎಳ್ಕೊಂಡೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಇಲ್ಲಿ ನೋಡಿ, ಈಗ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1 ನೋಡಿ, ಈ ತರ ಮಾಡ್ಕೋಬೇಕು. ಅಲ್ಲಿಂದ ನೀಡಲ್ಗೆ ಒಂದು ಬೀಡ್ ಹಾಕೊಳ್ತೀನಿ. ಒಂದು ಬೀಡ್ ಹಾಕೊಂಡು ಮತ್ತೆ ನೀಡಲ್ಗೆ ದಾರ ಸುತ್ಕೊಂಡು ಅದ್ರ ಪಕ್ಕದ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದೆಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಈಗ 3 ದಾರ ಇದೆ, 2ರಲ್ಲಿ 1 ಮಾಡ್ಕೊಂಡು ಈಗ ಇಲ್ಲಿ ಬೀಡ್ ಇದೆ ಅಲ್ವಾ, ಬೀಡ್ ಒಳಗಡೆಯಿಂದ ದಾರಾನ ಮೇಲೆ ಎಳ್ಕೊಳ್ತೀನಿ. ಈಗ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈ ತರ ಎಳ್ಕೋಬೇಕು. ಅಲ್ಲಿಂದ ನೀಡಲ್ ಮೇಲೆ 1 ದಾರ ಇದೆ, 1 ದಾರನ ತರ ಮೇಲ್ಗಡೆ ಎಳ್ಕೊಳ್ತೀನಿ, ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ನೋಡಿ, ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ. ಈ ತರ ಬರುತ್ತೆ ನೋಡಿ, ಈ ತರ ಫ್ಲವರ್ ಬರುತ್ತೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇದೇ ತರ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ, ಸ್ಲ್ಯಾಂಟ್ ಆಗಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1. ಅಲ್ಲಿಂದ ಒಂದು ಬೀಡ್, ನೀಡಲ್ಗೆ ಒಂದು ಬೀಡ್ ಹಾಕೋಬೇಕು. ನೀಡಲ್ಗೆ ಒಂದು ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲಿ, ಈಗ ಡಬಲ್ ಕ್ರೋಶೆ ಹಾಕಿದ್ದಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ನೋಡಿ, ಒಂದು ಡಬಲ್ ಕ್ರೋಶೆ ಕಂಬ. ಅಲ್ಲಿಂದ ಬೀಡ್ ಒಳಗಡೆಯಿಂದ ದಾರಾನ ಹೀಗೆ ಎಳ್ಕೋಬೇಕು. ಈ ತರ ನೋಡಿ, ಈ ತರ ಎಳ್ಕೊಂಡು ಬೀಡ್ಗೆ ಲಾಕ್ ಮಾಡ್ಕೊಳ್ತೀನಿ ಅದನ್ನ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ ನೋಡಿ, ಈ ತರ ಮಾಡ್ಕೋಬೇಕು. ಈ ತರ ಬರುತ್ತೆ. ಹೀಗೇನೆ 6 ಬೀಡ್ ಬರುವಾಗೆ ಕಂಬ ಮಾಡ್ಕೊಂಡು ಮತ್ತೆ ಫ್ಲವರ್ ಹಾಕೋಬೇಕು. ಹೀಗೇನೆ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ, ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದಕ್ಕೆ ಅಂತೂ ಈ ತರ ಡಿಸೈನ್ಗೆ ಕಲರ್ ಕಾಂಬಿನೇಷನ್ ಅಂತೂ ಚೆನ್ನಾಗಿರೋ ಸಿಕ್ಬಿಟ್ರೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನಿಮ್ಗೇನೆ ಗೊತ್ತಾಗ್ತಾ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೂ ಅಂಡ್ ಗ್ರೀನ್ ನೋಡಿ, ಈ ತರ ಕಾಣಿಸುತ್ತೆ. ಫುಲ್ ಸ್ಯಾರಿಗೆ 22 ಇಂದ 24, 25 ವರೆಗೂ ಫ್ಲವರ್ಸ್ ಪಕ್ಕ ಪಕ್ಕ ಹಾಕಿದ್ರೆ 25 ಫ್ಲವರ್ಸ್ ಬೇಕಾಗುತ್ತೆ. ನಿಮ್ಗೆ ಸ್ವಲ್ಪ ಇದು ದೂರ ಬೇಕಂದ್ರೆ ದೂರ ಹಾಕೋಬಹುದು. ತುಂಬಾ ದೂರ ಹಾಕ್ಬಿಟ್ಟು ಇಲ್ಲಿ 1 ಚೈನ್ ಹಾಕಿರ್ತೀವಲ್ವಾ, ಇಲ್ಲಿ ನೀವು 2 ಚೈನ್ ಹಾಕಿ ಬೇಕಾದ್ರೆ ಕುಚ್ಚು ಕೂಡ ಹಾಕೋಬಹುದು. ಕುಚ್ಚು ಬೇಕು ಅಂತ ಹೇಳೋರು ನೋಡಿ, ಎಷ್ಟು ನೀಟಾಗಿ ಬಂದಿದೆ. ನಿಮ್ಗೆ ಈ ಡಿಸೈನ್ ಹೇಗ್ ಅನ್ಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಪ್ರಕಾರ ನಿಮ್ಗೆ ಈ ಡಿಸೈನು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಖಂಡಿತವಾಗ್ಲೂ ನೀವು ಇದನ್ನ ಟ್ರೈ ಮಾಡ್ಬೋದು, ತುಂಬಾನೇ ಈಸಿ ಇದೆ. ನಿಮ್ಗೆ ಈ ಡಿಸೈನ್ ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹೊಸೊಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದರಲ್ಲಿ ಬರುವಂತ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅದರಿಂದ ನಾನು ಹಾಕೋ ಯಾವುದೇ ವಿಡಿಯೋಸ್ ಕೂಡ ನಿಮಗೆ ಮೊದಲಿಗೆ ತಲುಪುತ್ತೆ. ಅದರಿಂದ ನೀವು ಮೊದಲಿಗೆ ಆ ವಿಡಿಯೋನ ನೋಡ್ಬೋದು. ಹಾಗೇನೆ ಇದಕ್ಕೆ ಚಾರ್ಜ್ ಮಾಡ್ಬೋದು, ಅಂದರೆ 1000 ಇಂದ 1200 ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.